ಓಂ ಮೂರ್ತಿತ್ವೇ ಪರಿಕಲ್ಪಿತಶಶಪಥೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕದುಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಜಸ್ಥಿತವಿಭುಶ್ಚಾನೇಕಧಾಜಶ್ರುತೌ ವಾಚನ್ನಃ ಸತತ ಆತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಶನಿಗ್ರಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ. ಶನಿಗ್ರಹ ಆಯುಷ್ಯ ಕಾರಕತ್ವ. ಆಯುಷ್ಯವನ್ನು ನೋಡಬೇಕು ಅಂತಾದರೆ ಶನಿಗ್ರಹದಿಂದ ನೋಡಬೇಕು. ಹಾಗೆಯೇ ಶನಿಗ್ರಹದ ಸ್ಥಾನ, ಶನಿಗ್ರಹ ಯಾವ ಸ್ಥಾನದಲ್ಲಿದೆ ಅಂತ ತಿಳಿದುಕೊಂಡು ಶುಭಗ್ರಹಗಳ ದೃಷ್ಟಿ ಹಾಗೂ ಅಶುಭ ಗ್ರಹಗಳ ದೃಷ್ಟಿಯನ್ನು ತಿಳಿದುಕೊಂಡು ನಿರ್ಧಾರವನ್ನು ಮಾಡಬೇಕು. ಶನಿಗ್ರಹಕ್ಕೆ ಮಕರ ಮತ್ತು ಕುಂಭರಾಶಿ ಸ್ವಕ್ಷೇತ್ರವಾಗುತ್ತೆ, ತುಲಾರಾಶಿ ಉಚ್ಚಸ್ಥಾನವಾಗುತ್ತೆ, ಹಾಗೆ ಕುಂಭರಾಶಿ ಮೂಲ ತ್ರಿಕೋಣವಾಗುತ್ತೆ, ಮೇಷರಾಶಿ ನೀಚ ಸ್ಥಾನವಾಗುತ್ತೆ. ಶನಿಗ್ರಹವು ಮಕರ, ಕುಂಭ ಹಾಗೂ ತುಲಾ ಹಾಗೂ ತುಲಾ ರಾಶಿಗಳಲ್ಲಿದ್ದಲ್ಲಿ, ಮಕರ, ಕುಂಭ, ತುಲಾ ರಾಶಿಗಳಲ್ಲಿ ಶನಿಗ್ರಹ ಇದ್ದಲ್ಲಿ ಶುಭ ಫಲವನ್ನು ಕೊಡುತ್ತೆ. ಒಂದು ವೇಳೆ ಮೇಷ ರಾಶಿಯಲ್ಲಿದ್ದಲ್ಲಿ ನೀಚ ಸ್ಥಾನವಾಗುತ್ತೆ, ಅಶುಭ ಫಲವನ್ನು ಕೊಡುತ್ತೆ. ಹಾಗೆಯೇ ಶುಭ ಗ್ರಹಗಳ ದೃಷ್ಟಿ ಮತ್ತು ಅಶುಭ ಗ್ರಹಗಳ ದೃಷ್ಟಿ ಇದನ್ನು ಕೂಡ ನೋಡಿಕೊಂಡು ಫಲವನ್ನು ನಾವು ಸರಿಯಾಗಿ ತೆಗೆದುಕೊಳ್ಬೇಕು. ಶನಿಗ್ರಹದ ದೋಷದ ನಿವಾರಣೆಗಾಗಿ ನೀಲ ಹೇಳತಕ್ಕಂಥ ರತ್ನವನ್ನು ಉಂಗುರದ ಬೆರಳಿಗೆ ಧರಿಸಬೇಕು. ಹಾಗೆಯೇ ಶನಿಗ್ರಹದ ದಶಾವರ್ಷ 19 ವರ್ಷ. ಶನಿಗ್ರಹದ ದಶಾವರ್ಷ. ಅಂಗಾಂಗದ ವಿಷಯಕ್ಕೆ ಬಂದರೆ ಸ್ನಾಯುವನ್ನು ಇದು ಸೂಚಿಸುತ್ತೆ. ಸ್ನಾಯುವಿಗೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲಿ ವೈದ್ಯೋಪಚಾರವನ್ನು ಮೊದಲು ಮಾಡಿ, ಆದರೂ ಕೂಡ ಕಡಿಮೆಯಾಗದೇ ಇದ್ದಲ್ಲಿ ಶನಿಗ್ರಹದ ಆರಾಧನೆಯನ್ನು ಮಾಡಬೇಕು. ಸ್ನಾಯುವಿಗೆ ಸಂಬಂಧಪಟ್ಟಂತಹ ದೋಷಗಳು ನಿವಾರಣೆಯಾಗುತ್ತೆ. ಒಂದು ರಾಶಿಯಲ್ಲಿ ಶನಿಗ್ರಹ 2.5 ವರ್ಷಗಳ ಕಾಲ ಇರುತ್ತೆ. 2 ವರ್ಷ 5 ತಿಂಗಳುಗಳ ಕಾಲ ಇರುತ್ತೆ. ಸಾಮಾನ್ಯವಾಗಿ 2.5 ವರ್ಷ. ಶನಿಗ್ರಹಕ್ಕೆ ಪಶ್ಚಿಮ ದಿಕ್ಕು ಉತ್ತಮವಾದಂತಹ ದಿಕ್ಕು. ಶನಿಗ್ರಹಗಳು ಅಧಿಪತಿಯಾಗಿದ್ದಲ್ಲಿ ಪಶ್ಚಿಮ ದಿಕ್ಕು ಶುಭವಾಗುತ್ತೆ. ಹಾಗೆ ವಾಯುತತ್ವ, ಗಾಳಿಗೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲೂ ಕೂಡ ಶನಿಗ್ರಹದ ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಪೂಜೆ ಪುನಸ್ಕಾರಗಳಲ್ಲಿ ಎಳ್ಳನ್ನು ಬಳಸಬೇಕು. ಎಳ್ಳಿನ ಆಹಾರಗಳನ್ನು ತಯಾರು ಮಾಡಿ ನೈವೇದ್ಯಗಳನ್ನು ಮಾಡಬೇಕು. ಎಳ್ಳನ್ನು ದಾನವಾಗಿ ಕೊಡಬೇಕು. ಇನ್ನು ಇಂದ್ರಿಯಗಳ ವಿಷಯಕ್ಕೆ ಬಂದರೆ ಚರ್ಮ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಇಂದ್ರಿಯ. ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕಂಡುಬಂದಲ್ಲಿ ಮೊದಲು ವೈದ್ಯೋಪಚಾರವನ್ನು ಮಾಡಿ, ಆದರೂ ಕೂಡ ಕಡಿಮೆಯಾಗದೇ ಇದ್ದ ಪಕ್ಷದಲ್ಲಿ ಶನಿಯ ಆರಾಧನೆಯನ್ನು ಮಾಡಿದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ನಿವಾರಣೆ ಆಗುತ್ತೆ. ಹಾಗೆಯೇ ವಾತಕಾರಕವೂ ಕೂಡ ಹೌದು ಶನಿಗ್ರಹ. ಹಾಗಾಗಿ ವಾತದಿಂದ ಸಂಬಂಧಪಟ್ಟಂತಹ ದೋಷಗಳು ಉಂಟಾದಲ್ಲಿ ಶನಿಗ್ರಹದ ಆರಾಧನೆಯನ್ನು ಮಾಡಬೇಕು. ಪೂಜೆ ಪುನಸ್ಕಾರಗಳಲ್ಲಿ ಲೋಹದ ವಿಷಯಕ್ಕೆ ಬಂದರೆ ಕಬ್ಬಿಣವನ್ನು ದಾನವಾಗಿ ಕೊಡಬೇಕು. ಹಾಗೆಯೇ ಜಪಸಂಖ್ಯೆ ಅಂತಂದರೆ 23,000 ಶನಿ ಜಪಸಂಖ್ಯೆ ಅಥವಾ ದಶಾಭುಕ್ತಿಯಂತೆ 19,000 ಜಪವನ್ನು, ಶನಿ ಜಪವನ್ನು ಮಾಡಬೇಕು. ತದ್ದಶಾಂಶ ಹೋಮದ ದಶಾಂಶ ತರ್ಪಣ, ತರ್ಪಣದ ದಶಾಂಶ ಮಾರ್ಜನ, ಮಾರ್ಜನದ ದಶಾಂಶ ಭೋಜನ. ಹೀಗೆ ಪೂಜೆ ಪುನಸ್ಕಾರಗಳನ್ನು ಆಚರಿಸಬೇಕು. ಶನಿಗ್ರಹವನ್ನು ಕಪ್ಪು ಹೂವುಗಳಿಂದ ಪೂಜಿಸಬೇಕು ಅಥವಾ ನೀಲಿಯ ಹೂವುಗಳಿಂದ ಕೂಡ ಪೂಜಿಸಬಹುದು. ಶನಿಗ್ರಹದ ದೃಷ್ಟಿ 7ನೇ ಮನೆಯನ್ನು ಶನಿಗ್ರಹ ತಾನಿರುವ ಸ್ಥಾನದಿಂದ 7ನೇ ಮನೆಯನ್ನು ಸಂಪೂರ್ಣವಾಗಿ ನೋಡುತ್ತೆ. ಹಾಗೆಯೇ 3 ಮತ್ತು 10ನೆಯ ಮನೆಯನ್ನು ಕೂಡ ಸಂಪೂರ್ಣವಾಗಿ ನೋಡುತ್ತೆ ಶನಿಗ್ರಹ. ಶನಿಗ್ರಹಕ್ಕೆ ಬುಧ, ಶುಕ್ರ, ರಾಹು ಗ್ರಹಗಳು ಮಿತ್ರ ಗ್ರಹಗಳು. ಗುರುಗ್ರಹ ಸಮವಾದಂತಹ ಗ್ರಹ. ಯಾವುದೇ ಶತ್ರುತ್ವವು ಮಿತ್ರತ್ವವು ಕೂಡ ಗುರುಗ್ರಹಕ್ಕೆ ಇಲ್ಲ. ಹಾಗೆಯೇ ರವಿ, ಚಂದ್ರ, ಕುಜ ಮತ್ತು ಕೇತು ಗ್ರಹಗಳು ಶತ್ರುಗ್ರಹಗಳಾಗುತ್ತೆ ಶನಿಗ್ರಹಕ್ಕೆ. ಶನಿಗ್ರಹದ ಬಣ್ಣವೂ ಕೂಡ ಕಪ್ಪು. ಶನಿಗ್ರಹದ ಚಿಹ್ನೆ ಅಂತಂದರೆ ಬಿಲ್ಲಿನ ಚಿಹ್ನೆಯಲ್ಲಿ ಶನಿಗ್ರಹ ಇರುತ್ತೆ. ಹೀಗೆ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ತಿಳಿದುಕೊಂಡು ದೋಷಗಳಿದ್ದಲ್ಲಿ ಪೂಜೆ ಹೋಮಗಳಿಂದ ಜಪಗಳಿಂದ ನಿವಾರಣೆಯನ್ನು ಮಾಡಿಕೊಳ್ಬೇಕು. ನಮಸ್ಕಾರ.